ಇಂದಿನ ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ನಿಮ್ಮ ಎರಡನೇ ಪ್ರಶ್ನೆ, ಜಗತ್ತಿನಲ್ಲಿ ಮೊದಲ ಬಾರಿಗೆ ನೀರಿನ ಅಡಿಯಲ್ಲಿ ವೈಫೈ ಸೇವೆ ಪ್ರಾರಂಭಿಸಿದ ದೇಶ ಯಾವುದು? ನಿಮ್ಮ ಆಯ್ಕೆಗಳು ಇಟಲಿ, ಅಮೆರಿಕ, ನೇಪಾಳ, ಚೀನಾ. ನಿಮ್ಮ ಸರಿಯಾದ ಉತ್ತರ ಚೀನಾ. ನಿಮ್ಮ ಮೂರನೇ ಪ್ರಶ್ನೆ, ಗಾಯ ಬೇಗನೆ ವಾಸಿಯಾಗಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ನಿಮ್ಮ ಸರಿಯಾದ ಉತ್ತರ ವಿಟಮಿನ್ ಸಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ನಿಮ್ಮ ಆಯ್ಕೆಗಳು ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್, ರಾಜಸ್ಥಾನ. ಸರಿಯಾದ ಉತ್ತರ ರಾಜಸ್ಥಾನ. ನಿಮ್ಮ ಐದನೇ ಪ್ರಶ್ನೆ, ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಮಸಾಲೆ ಪದಾರ್ಥ ಯಾವುದು? ನಿಮ್ಮ ಆಯ್ಕೆಗಳು ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಕೇಸರಿ. ಸರಿಯಾದ ಉತ್ತರ ಕೇಸರಿ. ನಿಮ್ಮ ಆರನೇ ಪ್ರಶ್ನೆ, ಭೂಮಿಯು ಸೂರ್ಯನನ್ನು ಒಂದು ಬಾರಿ ಸುತ್ತಿ ಬರಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು 360 ದಿನ, 365 ದಿನ, 366 ದಿನ, 350 ದಿನ. ನಿಮ್ಮ ಸರಿಯಾದ ಉತ್ತರ 365 ದಿನ. ನಿಮ್ಮ ಏಳನೇ ಪ್ರಶ್ನೆ, ವಾತಾವರಣದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡುಬರುವ ಅನಿಲ ಯಾವುದು? ನಿಮ್ಮ ಆಯ್ಕೆಗಳು ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ಹೈಡ್ರೋಜನ್. ಸರಿಯಾದ ಉತ್ತರ ಸಾರಜನಕ. ನಿಮ್ಮ ಎಂಟನೇ ಪ್ರಶ್ನೆ, ಹಾಲಿನಲ್ಲಿ ಕಂಡುಬರುವ ಮುಖ್ಯ ಸಕ್ಕರೆ ಅಂಶ ಯಾವುದು? ನಿಮ್ಮ ಆಯ್ಕೆಗಳು ಗ್ಲೂಕೋಸ್, ಫ್ರುಕ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್. ನಿಮ್ಮ ಸರಿಯಾದ ಉತ್ತರ ಲ್ಯಾಕ್ಟೋಸ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ವಿದ್ಯುತ್ ಸಂಕೇತಗಳನ್ನು ಉತ್ಪಾದಿಸುವ ಅಂಗ ಯಾವುದು? ನಿಮ್ಮ ಆಯ್ಕೆಗಳು ಹೃದಯ, ಮೆದುಳು, ಲಿವರ್, ಕಿಡ್ನಿ. ನಿಮ್ಮ ಸರಿಯಾದ ಉತ್ತರ ಮೆದುಳು. ಮೆದುಳು ನಮ್ಮ ದೇಹದಲ್ಲಿ ವಿದ್ಯುತ್ ಸಂಕೇತಗಳನ್ನು ಉತ್ಪಾದಿಸುತ್ತದೆ. ನಿಮ್ಮ 10ನೇ ಪ್ರಶ್ನೆ, ಯಾವ ಹಣ್ಣಿನ ರಸವು ದೀರ್ಘಕಾಲದವರೆಗೆ ಕೆಡುವುದಿಲ್ಲ? ನಿಮ್ಮ ಆಯ್ಕೆಗಳು ಕಿತ್ತಳೆ, ಮಾವು, ಅನಾನಸ್, ನಿಂಬೆಹಣ್ಣು. ನಿಮ್ಮ ಸರಿಯಾದ ಉತ್ತರ ನಿಂಬೆಹಣ್ಣು. ನಿಮ್ಮ 11ನೇ ಪ್ರಶ್ನೆ, ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂತು? ನಿಮ್ಮ ಆಯ್ಕೆಗಳು ಆಗಸ್ಟ್ 15, 1947, ಜನವರಿ 26, 1950, ನವೆಂಬರ್ 26, 1949, ಜನವರಿ 30, 1948. ನಿಮ್ಮ ಸರಿಯಾದ ಉತ್ತರ ಜನವರಿ 26, 1950. ನಿಮ್ಮ 12ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತ್ಯಂತ ಬಿಸಿಯಾದ ರಕ್ತ ಎಲ್ಲಿ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು ಹೃದಯ, ಯಕೃತ್, ಮೆದುಳು, ಶ್ವಾಸಕೋಶ. ನಿಮ್ಮ ಸರಿಯಾದ ಉತ್ತರ ಯಕೃತ್. ನಿಮ್ಮ 13ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ? ನಿಮ್ಮ ಆಯ್ಕೆಗಳು ಗೋವಾ, ಬಿಹಾರ್, ತೆಲಂಗಾಣ, ನಾಗಾಲ್ಯಾಂಡ್. ನಿಮ್ಮ ಸರಿಯಾದ ಉತ್ತರ ನಾಗಾಲ್ಯಾಂಡ್. ನಿಮ್ಮ 14ನೇ ಪ್ರಶ್ನೆ, ಯಾವ ಜೀವಿಯು ತನ್ನ ಕಾಲುಗಳ ಮೂಲಕ ಆಹಾರದ ರುಚಿಯನ್ನು ತಿಳಿದುಕೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು ಜಿರಳೆ, ಚಿಟ್ಟೆ, ಹಾವು, ಜೇಡ.
ನಿಮ್ಮ ಸರಿಯಾದ ಉತ್ತರ ಚಿಟ್ಟೆ. ನಿಮ್ಮ 15ನೇ ಪ್ರಶ್ನೆ, ಚಹಾ ಕುಡಿಯುವ ಮೊದಲು ಏನನ್ನು ಸೇವಿಸಿದರೆ ಹೊಟ್ಟೆಯಲ್ಲಿ ಅಲ್ಸರ್ ಕಾಯಿಲೆ ಬರುವ ಸಾಧ್ಯತೆ ಇದೆ? ನಿಮ್ಮ ಆಯ್ಕೆಗಳು ಬಿಸ್ಕತ್, ಬಾಳೆಹಣ್ಣು, ಹಾಲು, ನೀರು. ನಿಮ್ಮ ಸರಿಯಾದ ಉತ್ತರ ನೀರು. ನಿಮ್ಮ 16ನೇ ಪ್ರಶ್ನೆ, ಪ್ರತಿದಿನ ಯಾವ ಆಹಾರವನ್ನು ಅತಿಯಾಗಿ ಸೇವಿಸುವುದರಿಂದ ಅಕಾಲಿಕ ಮರಣದ ಅಪಾಯ ಹೆಚ್ಚಾಗುತ್ತದೆ? ನಿಮ್ಮ ಆಯ್ಕೆಗಳು ಉಪ್ಪು, ಮೀನು, ಮಾಂಸ, ಅನ್ನ. ನಿಮ್ಮ ಸರಿಯಾದ ಉತ್ತರ ಉಪ್ಪು. ನಿಮ್ಮ 17ನೇ ಪ್ರಶ್ನೆ, ಹೃದಯ ರೋಗಿಗಳಿಗೆ ಯಾವ ಹಣ್ಣು ಅತ್ಯಂತ ಉಪಯುಕ್ತವಾಗುತ್ತದೆ? ನಿಮ್ಮ ಆಯ್ಕೆಗಳು ಬಾಳೆಹಣ್ಣು, ಅನಾನಸ್, ದ್ರಾಕ್ಷಿ, ಸೇಬು. ನಿಮ್ಮ ಸರಿಯಾದ ಉತ್ತರ ಬಾಳೆಹಣ್ಣು. ನಿಮ್ಮ 18ನೇ ಪ್ರಶ್ನೆ, ಯಾವ ಕಾಯಿಲೆ ಇರುವ ರೋಗಿಗಳು ಹಸಿ ಉಪ್ಪನ್ನು ಸೇವಿಸಿದರೆ ಪ್ರಾಣಕ್ಕೆ ಅಪಾಯ ಉಂಟಾಗಬಹುದು? ಮಧುಮೇಹ, ಕ್ಯಾನ್ಸರ್, ಉಸಿರಾಟದ ತೊಂದರೆ, ಹೃದಯ ರೋಗ. ನಿಮ್ಮ ಸರಿಯಾದ ಉತ್ತರ ಹೃದಯ ರೋಗ. ನಿಮ್ಮ 19ನೇ ಪ್ರಶ್ನೆ, ಏನನ್ನು ಸೇವಿಸುವುದರಿಂದ ಮೂಳೆ ಮತ್ತು ಕೀಲುಗಳು ನಿಮ್ಮ 19ನೇ ಪ್ರಶ್ನೆ, ಏನನ್ನು ಸೇವಿಸುವುದರಿಂದ ಮೂಳೆ ಮತ್ತು ಕೀಲುಗಳ ನೋವು ಬರುವುದಿಲ್ಲ? ಜೇನುತುಪ್ಪ, ಬಿಳಿ ಎಳ್ಳು, ಬೆಳ್ಳುಳ್ಳಿ, ಬಾಳೆಹಣ್ಣು. ನಿಮ್ಮ ಸರಿಯಾದ ಉತ್ತರ ಬಿಳಿ ಎಳ್ಳು. ನಿಮ್ಮ ಕೊನೆಯ ಹಾಗೂ 20ನೇ ಪ್ರಶ್ನೆ, ಯಾವ ರೋಗಿಗಳಿಗೆ ಲೆಮನ್ ಟೀ ಹೆಚ್ಚು ಪ್ರಯೋಜನಕಾರಿಯಾಗಿದೆ? ನಿಮ್ಮ ಆಯ್ಕೆಗಳು ಮಧುಮೇಹ ರೋಗಿ, ಕಾಮಾಲೆ ರೋಗಿ, ಅಲ್ಸರ್ ರೋಗಿ, ಕ್ಯಾನ್ಸರ್ ರೋಗಿ. ನಿಮ್ಮ ಸರಿಯಾದ ಉತ್ತರ ಮಧುಮೇಹಿ ರೋಗಿ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.